ಸದ್ಯಕ್ಕೆ ರಾಜ್ಯ ರಾಜಕಾರಣದ ಚಿತ್ತ ನವೆಂಬರ್ ಕ್ರಾಂತಿಯತ್ತ ನೆಟ್ಟಿದೆ. ನವೆಂಬರ್ನಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಆ ನವೆಂಬರ್ ಕ್ರಾಂತಿಯ ಕಿಚ್ಚಿದೆಯಲ್ಲ, ಇದು ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಡಿಕೆ ದೆಹಲಿ ಭೇಟಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಬಣದಿಂದ ಡಬಲ್ ಪ್ಲಾನ್ ರೆಡಿ ಆಗಿದೆ. ಪವರ್ ಶೇರಿಂಗ್ ವಿಚಾರ ಬಂದ್ರೆ 2 ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಸಿಎಂ ಬಣ ತಂತ್ರವನ್ನ ರೂಪಿಸ್ತಾ ಇದೆ. ದೆಹಲಿ ಭೇಟಿಯ ವೇಳೆ 2 ವಿಚಾರ ಪ್ರಸ್ತಾಪಿಸಲು ಚಿಂತನೆ. ಕ್ರಾಂತಿ ಕಂಪನ, ಸಿಎಂ ಬತ್ತಳಿಕೆಯಲ್ಲಿ 2 ಅಸ್ತ್ರಗಳಿವೆ. ಸಂದರ್ಭ ಬಂದ್ರೆ 2 ಅಸ್ತ್ರವನ್ನ ಬಳಸೋದಕ್ಕೆ ಸಿಎಂ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಅಸ್ತ್ರ 1 ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟನ್ನ ಹಿಡಿಯುವುದು. ಹಾಗೇನೆ 2ನೇ ಅಸ್ತ್ರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡುವುದು. ಈ 2 ವಿಷಯಗಳನ್ನ ಮುನ್ನೆಲೆಗೆ ತರಲು ಸಿಎಂ ಟೀಮ್ ಚಿಂತನೆಯನ್ನ ನಡೆಸಿದೆ. ಸಂಪುಟ ಪುನರ್ರಚನೆಯ ವೇಳೆ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟನ್ನ ಹಿಡಿಯುವುದು, ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಒತ್ತಡ ಹೇರುವ ಸಾಧ್ಯತೆ ಇದೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ದಾಳ ಉರುಳಿಸುವ ಸಾಧ್ಯತೆ ಇದೆ. ಆ ಕುರಿತು ಚಿಂತನೆಯನ್ನ ಸಿಎಂ ಬಣ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಅಭ್ಯಂತರವಿಲ್ಲ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಾಳೆಯದಲ್ಲಿ ಈ ನವೆಂಬರ್ ಕ್ರಾಂತಿ ಅನ್ನೋದು ಎಷ್ಟರ ಮಟ್ಟಿಗೆ ಕಿಚ್ಚನ್ನ ಹೊತ್ತಿಸಿದೆ ಅಂತ ಹೇಳಿ. ಒಂದು ವೇಳೆ ಏನಾದ್ರೂ ಆದ್ರೆ ಸಿಎಂ ಬಣದಿಂದಲೂ ಕೂಡ ಪ್ಲಾನ್ ರೆಡಿ ಆಗಿದೆ. ಪ್ಲಾನ್ ಎ, ಪ್ಲಾನ್ ಬಿ ಅನ್ನೋ ರೀತಿಯಲ್ಲಿ ಹೇಗೆ ತಮ್ಮ ದಾಳವನ್ನ ಉರುಳಿಸ್ತಾರೆ ಅಂತ ಸಿಎಂ ಟೀಮ್. ಮಧುಶ್ರೀ, ಇದೀಗ ಎಲ್ಲ ಕಾಂಗ್ರೆಸ್ನ ನಾಯಕರು ಮತ್ತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಅಂದುಕೊಂಡ ಪ್ರಕಾರ ನವೆಂಬರ್ 15ರ ಬಳಿಕ ದೆಹಲಿಯಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಅಲ್ಲಿ 6ರಿಂದ 7 ಮಂದಿ ಕಾಂಗ್ರೆಸ್ ಎಐಸಿಸಿಯ ನಾಯಕರು ಸೇರಿದಂತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಚರ್ಚೆಗೆ ಕೂರ್ತಾರೆ. ಈ ಸಂದರ್ಭದಲ್ಲಿ ಮುಂದಿನ ನಾಯಕತ್ವದ ವಿಚಾರ ಚರ್ಚೆಗೆ ಬಂದ್ರೆ, ಅಕಸ್ಮಾತ್ ನಾಯಕತ್ವ ಬದಲಾವಣೆಯ ವಿಚಾರವನ್ನ, ಆ ರೀತಿಯ ಪ್ರಸ್ತಾಪವನ್ನ ಹೈಕಮಾಂಡ್ ಮುಂದಿಟ್ಟಿದೆ ಆದ್ರೆ ಆವಾಗ ಪ್ಲಾನ್ ಬಿ ಏನಾಗಿರಬೇಕು ಅನ್ನೋ ಬಗ್ಗೆ ಸಿದ್ದರಾಮಯ್ಯ ಮತ್ತು ಅವರ ತಂಡ ಈಗಾಗಲೇ ತಮ್ಮ ತಮ್ಮ ಲೆಕ್ಕಾಚಾರದ ಮೇಲೆ ಒಂದಷ್ಟು ದಾಳಗಳನ್ನ ಉಡಿಸೋದಕ್ಕೆ ಸಿದ್ಧವಾಗಿದೆ. ಅದರಲ್ಲಿ ಪ್ರಮುಖವಾಗಿ 2 ಅಸ್ತ್ರಗಳನ್ನ ಇದೀಗ ಸಿದ್ದರಾಮಯ್ಯ ಮುಂದೆ ಇಟ್ಕೊಂಡಿದ್ದಾರೆ. ಅದು ಒಂದು, ಹೆಚ್ಚುವರಿ ಡಿಸಿಎಂ ಆಯ್ಕೆಯ ಬಗ್ಗೆ ಹೈಕಮಾಂಡ್ನ ಮನವೊಲಿಕೆಯನ್ನ ಮಾಡುವಂತದ್ದು. ಸಚಿವ ಸಂಪುಟ ಪುನರ್ರಚನೆಯ ಜೊತೆಗೆ ಈಗ ಇರುವಂತಹ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಅವರ ಜೊತೆಗೆ ಇನ್ನೂ 2 ಅಥವಾ 3ರಿಂದ ಹೆಚ್ಚುವರಿ ಡಿಸಿಎಂ ಅನ್ನ ನೀವು ಆಯ್ಕೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕೋದು ಅಂತ ಹೇಳಿ ಚಿಂತನೆಯನ್ನ ನಡೆಸಲಾಗಿದೆ. ಸಮುದಾಯವಾರು ಡಿಸಿಎಂ ಆಯ್ಕೆಯನ್ನ ಮಾಡೋದ್ರಿಂದ ಮುಂದಿನ ಚುನಾವಣೆಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬೇರೆ ಬೇರೆ ಸಮುದಾಯಗಳನ್ನು ಕೂಡ ಸಮಾಧಾನ ಪಡಿಸಿದ ಆಗುತ್ತೆ ಮತ್ತು ಹಿರಿಯ ನಾಯಕರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಆಗುವಂತಹ ಡ್ಯಾಮೇಜ್ ಗಳನ್ನ ಹೆಚ್ಚುವರಿ ಡಿಸಿಎಂ ಆಯ್ಕೆ ಮೂಲಕ ಬಗೆಹರಿಸಬಹುದು ಅನ್ನುವಂತಹ ಒಂದು ದಾಳವನ್ನು ಉಳಿಸೋದಕ್ಕೆ ಸಿದ್ದರಾಮಯ್ಯನವರು ಚಿಂತನೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನುವಂಥದ್ದು ಮೊದಲ ಆಲೋಚನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯ ಪವರ್ ಸೆಂಟರ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಎಷ್ಟು ಪವರ್ಫುಲ್ ಆಗಿ ಕಾಂಗ್ರೆಸ್ನಲ್ಲಿ ಹೊರಹೊಮ್ಮಿದಾರೋ ಅಷ್ಟೇ ಪವರ್ಫುಲ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇರೋದ್ರಿಂದಾಗಿ ಅವರಿಗೆ ಇರುವಂತಹ ಒಂದಷ್ಟು ಪ್ರಬಲವಾದಂತಹ ಶಕ್ತಿಗಳನ್ನ ಕಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಒಂದಷ್ಟು ಕಸರತ್ತುಗಳು ನಡೀತಿದ್ದಾವೆ. ಅದರ ಒಂದು ಪ್ರಮುಖವಾದ ಅಸ್ತ್ರ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನುವಂತ ಒಂದು ದೊಡ್ಡ ದಾಳವನ್ನ ಉರುಳಿಸೋದು. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ರೆ ಮುಂದಿನ 2-2.5 ವರ್ಷದ ಬಳಿಕ ಬರುವಂತಹ ಚುನಾವಣೆಗೆ ಸೂಕ್ತ ಆಗುತ್ತೆ ಅನ್ನುವಂತಹ ದಾಳವನ್ನು ಉಳಿಸೋದಕ್ಕೆ ಸಿದ್ದರಾಮಯ್ಯನವರ ತಂಡ ಆಲೋಚನೆಯನ್ನ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಥವಾ ಹೈಕಮಾಂಡ್ ಯಾವ ರೀತಿ ಇದನ್ನ ಸ್ವೀಕರಿಸುತ್ತೆ ಅನ್ನುವಂಥದ್ದು ಇದುವರೆಗೂ ಒಂದು ಕ್ಲಾರಿಟಿ ಇಲ್ಲ. ಆದ್ರೆ ಒಂದು ವೇಳೆ ನಾಯಕತ್ವ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದ್ದೆ ಆದ್ರೆ ಹೆಚ್ಚುವರಿ ಡಿಸಿಎಂ ಮತ್ತು ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇದನ್ನ ದಾಳವಾಗಿ ಉಪಯೋಗಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಪಾಳೆಯ ಚಿಂತನೆಯನ್ನ ನಡೆಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.